ಗೈಸ್, ಇವತ್ತು ಒಂದು ಇಂಟ್ರೆಸ್ಟಿಂಗ್ ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀನಿ. ಅದೇನಂದ್ರೆ, ಒಂದು ಬಲೂನಲ್ಲಿ ಗಾಳಿ ತುಂಬಿಸಿ ಈ ರೀತಿ ಕ್ಯಾಂಡಲ್ ಬೆಂಕಿ ಹಚ್ಚಿ ಇಟ್ಟರೆ ಹೊಡೆದೋಗುತ್ತೆ. ಬಟ್ ಅದೇ ರೀತಿ ಇನ್ನೊಂದು ಬಲೂನ್ಗೆ ಒಂದು ಲೋಟ ನೀರು ಹಾಕಿ ಮತ್ತೆ ಗಾಳಿ ತುಂಬಿಸಿ ಈ ರೀತಿ ಬೆಂಕಿ ಅಡಿಲಿಟ್ರೆ ಏನಾಗುತ್ತೆ? ಬರೀ ಗಾಳಿ ಇರೋದು ಬೇಗ ಬ್ಲಾಸ್ಟ್ ಆಗುತ್ತಾ, ಅಥವಾ ಈ ಗಾಳಿ ಮತ್ತೆ ನೀರು ಇರೋಂಥದ್ದು ಬ್ಲಾಸ್ಟ್ ಆಗುತ್ತಾ? ಇದು ನೋಡಕ್ಕೆ ಸಿಂಪಲ್ ಅನ್ಸ್ಬೋದು, ಅದ್ರ ಹಿಂದೆ ಇರೋ ಸೈನ್ಸ್ ಕೇಳಿದ್ರೆ. ಈ ಎಕ್ಸ್ಪೆರಿಮೆಂಟ್ಗೆ ನಾನು 2 ಬಲೂನ್ ತಗೊಂಡಿದ್ದೀನಿ. 2 ಒಂದೇ ಕಲರ್ ತಗೊಂಡಿದ್ದೀನಿ. ಯಾಕೆಂದ್ರೆ ಎರಡ್ರದ್ದು ಹೀಟ್ ಅಬ್ಸರ್ಬಿಂಗ್ ಕೆಪಾಸಿಟಿ ಸೇಮ್ ಇರಬೇಕು. ಸೊ ಅದಕ್ಕೆ ಅದೇ ರೀತಿ ಕ್ಯಾಂಡಲ್ನು ಅಷ್ಟೇ 2 ಒಂದೇ ಹೈಟ್ ಅಲ್ಲಿ ಇರುವಂತ ಕ್ಯಾಂಡಲ್ ತಗೊಂಡಿದ್ದೀನಿ. ಯಾಕೆಂದ್ರೆ ಹೀಟು ಕರೆಕ್ಟ್ ಆಗಿ ಬಲೂನಿಗೆ ತಾಗ್ಲಿ ಅಂತ. ಒಂದು ಬಲೂನಿಗೆ ನೀರು ಹಾಕಕ್ಕೆ ಅಂತ ನೀರು ಕೂಡ ತಗೊಂಡಿದ್ದೀನಿ. ಬರೀ ಗಾಳಿ ಇರೋ ಬಲೂನು ರೆಡಿ ಆಗಿದೆ. ಈಗ ಇನ್ನೊಂದು ಬಲೂನ್ ಕೂಡ ರೆಡಿ ಮಾಡೋಣ. ಇದಕ್ಕೆ ಫಸ್ಟ್ ನೀರು ಹಾಕಬೇಕು. ಸೊ ಇದಕ್ಕೆ ನೀರು ಹಾಕೋಣ. ಗೈಸ್, ಈಗ 2 ಬಲೂನು ರೆಡಿ ಆಗಿದೆ. ಒಂದ್ರಲ್ಲಿ ನೀರಿದೆ, ಕಾಣ್ತಿಲ್ವೇನೋ, ಬಟ್ ಒಳಗಡೆ ಇದೆ ನೋಡಿ ಇಲ್ಲಿ. ಇನ್ನೊಂದು ಬಲೂನಲ್ಲಿ ಬರೀ ಗಾಳಿ ಇದೆ. ಈಗ ಇವೆರಡನ್ನು ಕ್ಯಾಂಡಲ್ ಅಡಿಡೋಣ, ನೋಡೋಣ ಯಾವ್ದು ಬೇಗ ಹೊಡೆಯುತ್ತೆ. ಗೈಸ್, ಈ ಬಲೂನ್ನ ನಾನು ಬೆಂಕಿಗಿಟ್ಟಾಗ ನೀವು ನೋಡಿದ್ರಲ್ಲ, ಬರೀ ಗಾಳಿ ಇರೋ ಬಲೂನು ಜಸ್ಟ್ ಹಿಂಗೆ ಬೆಂಕಿ ತೋರಿಸಿದ ಕೂಡಲೇ ಪಡ್ ಅಂದೇ ಬಿಡ್ತು. ಅದೇ ರೀತಿ ಇನ್ನೊಂದು ನೀರಿರೋದು ಇಟ್ಕೊಂಡೆ ನಾನು ಸುಮಾರು ಹೊತ್ತು, ಬ್ಲಾಸ್ಟ್ ಆಗಲಿಲ್ಲ. ಅಂದರೆ ಇನ್ನೂ ಹತ್ರ ತರ್ಬೋದಿತ್ತು, ಬಟ್ ಡೈರೆಕ್ಟ್ ಬೆಂಕಿ ಟಚ್ ಆದರೆ ಯಾವುದೇ ಕಾರಣಕ್ಕೂ ಬ್ಲಾಸ್ಟ್ ಆಗೇ ಆಗುತ್ತೆ. ಸೊ ನಾನೇನು ಮಾಡ್ತಿದ್ದೆ ಅಂದರೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದೆ. ಆ ಫ್ಲೇಮಿಂದ ಒಂದಿಷ್ಟು ಹೈಟ್ ಇದ್ರೂ ಕೂಡ ಹೀಟ್ ಬಂದೇ ಬರುತ್ತೆ. ಸೊ ನೀವು ನೋಡಿದ್ರಲ್ಲ, ಏರ್ ಇರೋ ಬಲೂನು ಇಷ್ಟು ಗ್ಯಾಪಲ್ಲೂ ಬೇಗ ಬ್ಲಾಸ್ಟ್ ಆಯಿತು. ಅದೇ ನೀರಿರೋ ಬಲೂನು ಇಷ್ಟು ಗ್ಯಾಪ್ ಮೇಂಟೈನ್ ಮಾಡ್ತು, ಆದರೂ ಬ್ಲಾಸ್ಟ್ ಆಗಲಿಲ್ಲ. ಇದಕ್ಕೇನು ಕಾರಣ ಹೇಳ್ತೀನಿ ಬನ್ನಿ. ಗೈಸ್, ಈ ಬಲೂನು ರಬ್ಬರಿಂದ ಆಗಿರುತ್ತೆ. ಹೀಟ್ ತಾಗ್ದಾಗ ಏನಾಗುತ್ತೆ ಅಂದರೆ ಒಳಗಡೆ ಗಾಳಿ ಇರುತ್ತಲ್ಲ, ಅದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಎಕ್ಸ್ಪ್ಯಾಂಡ್ ಆಗಿ ಅದಕ್ಕೆ ಜಾಗನೇ ಸಿಗಲ್ಲ. ಅವಾಗ ಏನಾಗುತ್ತೆ ಅಂದರೆ ಅದು ಬ್ಲಾಸ್ಟ್ ಆಗುತ್ತೆ. ಆ ಒಳಗಿರೋ ಗಾಳಿಗೆ ಎಕ್ಸ್ಪ್ಯಾಂಡ್ ಆಗಿ ಇದಕ್ಕೆ ಜಾಗನೇ ಸಿಗಲ್ಲ ಈ ಬಲೂನಲ್ಲಿ ಇರೋಕ್ಕೆ. ಸೊ ಅದಕ್ಕೋಸ್ಕರ ಬ್ಲಾಸ್ಟ್ ಆಗೋಗುತ್ತೆ. ಅದೇ ರೀತಿ ಇನ್ನೊಂದು ಕಡೆ ಈ ನೀರಿರೋ ಬಲೂನಲ್ಲಿ ಏನಾಗುತ್ತೆ ಅಂದರೆ ಕೆಳಗಡೆ ನೀರಿರುತ್ತೆ. ಸೊ ಈ ಬೆಂಕಿ ಬರ್ತಾ ಇರುತ್ತಲ್ವಾ, ಆ ಬೆಂಕಿ ಇದಕ್ಕೆ ಟಚ್ ಆಗುತ್ತೆ ರಬ್ಬರಿಗೆ. ಬಟ್ ಆ ನೀರೇನು ಮಾಡುತ್ತೆ, ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳುತ್ತೆ. ಈ ಅಬ್ಸರ್ವ್ ಮಾಡೋದನ್ನ ನಾವು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂತ ಕರಿತೀವಿ. ಆ ನೀರು ಆ ಬೆಂಕಿನ ಅಬ್ಸರ್ವ್ ಮಾಡೋದ್ರಿಂದ ಈ ಬಲೂನ್ಗೆ ಏನೂ ಆಗಲ್ಲ. ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ ಫ್ರಮ್ ಡಿಟಾಕ್ಸ್.